ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಮುಖ್ಯಾಂಶಗಳು: ಕರ್ನಾಟಕ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘ ಜಿಲ್ಲಾ ಸಮಿತಿ ಕೊಪ್ಪಳ. ವಾರ್ತೆ ವಿವರ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಭರವಸೆ ಕಾಯ್ದೆ ಪುನಃ ಸಮರ್ಪಕವಾಗಿ ಜಾರಿಗೊಳಿಸಲು ಒತ್ತಾಯಿಸಿ ಹೊಸ ಕಾಯ್ದೆ ವಿಬಿಜಿ ರಾಮ್ಜಿ ಕಾಯ್ದೆ ರದ್ದುಗೊಳಿಸಲು ಒತ್ತಾಯಿಸಿ ಇಂದು ಕೊಪ್ಪಳ ಜಿಲ್ಲೆಯಲ್ಲಿ ಹೋರಾಟ ನಡೆಸಲಾಯಿತು. ಜಿಲ್ಲೆಯಲ್ಲಿ ಗ್ರಾಮೀಣ ಪ್ರದೇಶ ಕೂಲಿಕಾರರಿಗೆ ತ್ವರಿತ ಸ್ಥಿತಿಯಲ್ಲಿ ಉದ್ಯೋಗ ಒದಗಿಸಲು ಒತ್ತಾಯಿಸಿ ಕೊಪ್ಪಳ ಆಡಳಿತ ಭವನ ಎದುರು ಪ್ರತಿಭಟನೆ ನಡೆಸಿದರು. ಮಾನ್ಯ ಜಿಲ್ಲಾಧಿಕಾರಿಗಳು ಕೊಪ್ಪಳ, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೊಪ್ಪಳ ಇವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ಹೋರಾಟದಲ್ಲಿ ಭಾಗವಹಿಸಿದ ಮುಖಂಡರುಗಳಾದ ರಾಜ್ಯ ಅಧ್ಯಕ್ಷರಾದ ಚಂದ್ರಪ್ಪ ಹೊಸ್ಕೇರ, ಜಿಲ್ಲಾ ಅಧ್ಯಕ್ಷರಾದ ಬಸವರಾಜ ಮುರುಕುಂಬಿ, ಜಿಲ್ಲಾ ಕಾರ್ಯದರ್ಶಿ ಸುಂಕಪ್ಪ ಗದಗ, ಹುಸೇನಪ್ಪ ಕೆ, ರಮೇಶ್ ಬಡಿಗೇರ್, ಶಿವಣ್ಣ ಸಿಗ್ನಾಳ್, ಮಂಜುನಾಥ ಹಟ್ಟಿ, ಗಂಗಾಧರ್ ತೋಟಪ್ಪ, ಅಡಿವಪ್ಪ ಕೂಡ್ಲಿಗಿ, ನಾಗರಾಜ್ ಉತ್ತನೂರು, ಅಕ್ಕಮ್ಮ, ದುರ್ಗಮ್ಮ, ನಾಗಮ್ಮ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಸಂಘದ ರಾಜ್ಯ ಅಧ್ಯಕ್ಷರಾದ ಚಂದ್ರಪ್ಪ ಹೊಸ್ಕೇರ್ ಅವರು ಏನೇನು ಮಾತನಾಡಿದ್ದಾರೆ ಎಂಬತಕ್ಕಂಥದನ್ನ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಕಿವಿ ಹಿಂಡುವ ಕೆಲಸ ಯಾವ ರೀತಿ ಮಾತನಾಡಿದ್ದಾರೆ ಎಂಬತಕ್ಕಂಥದನ್ನು ಈ ನಮ್ಮ ಚಾನಲ್ ಮೂಲಕ ತಿಳಿದುಕೊಳ್ಳೋಣ ಬನ್ನಿ. ಗದಗ್ ಜಿಲ್ಲೆಯ ನಾಗರಿಕ ಬಂಧುಗಳೇ, ತಕ್ಷಣವೇ ಬರಗಾಲ ಪೀಡಿತ ಪ್ರದೇಶವಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕ ಸಂಘದಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕೆ ಈ ಪ್ರದೇಶವನ್ನು ಘೋಷಣೆ ಮಾಡಬೇಕು ಅಂತ ಕೇಳ್ತಿದ್ದೀವಿ. ಇದು ನೀರಾವರಿ ಪ್ರದೇಶ ಅಲ್ಲ. ಗಂಗಾವತಿ ತಾಲೂಕನ್ನು ಹೊರತುಪಡಿಸಿದರೆ ಕುಷ್ಟಗಿ, ಯಲಬುರ್ಗಾ ಮತ್ತು ಕೊಪ್ಪಳ ಜಿಲ್ಲೆ, ಚಿಕ್ಕೂರು ತಾಲೂಕು ಇವೆಲ್ಲವನ್ನೂ ಸಹ ಒಣ ಪ್ರದೇಶಕ್ಕೆ ಒಳಪಟ್ಟಿರ್ತಕ್ಕಂಥ ಜನ. ಈ ಪ್ರದೇಶ ಮಳೆ ಆಧಾರಿತವಾಗಿರ್ತಕ್ಕಂಥ ಪ್ರದೇಶ. ಈ ಮಳೆ ಆಧಾರಿತವಾಗಿರ್ತಕ್ಕಂಥ ಪ್ರದೇಶವನ್ನು ತಕ್ಷಣದಲ್ಲಿ ರೈತಾಪಿ ವರ್ಗಕ್ಕೆ ಬರಗಾಲ ಅಂತೇಳಿ ಘೋಷಣೆ ಮಾಡಿದ ಮೇಲೆ ರೈತ ಮತ್ತು ಪಶು ಸಂಗೋಪನೆಗಳಿಗೆ, ದನ ಕರುಗಳಿಗೆ ಮೇವನ್ನು ಕೊಡುವಂತಕ್ಕಂಥದ್ದು, ಕುಡಿಯುವ ನೀರನ್ನು ಕಲ್ಪಿಸುವಂತಕ್ಕಂಥದ್ದು ಮತ್ತು ಕೆಲಸ ಕೊಡುವಂತಕ್ಕಂಥ, ಭದ್ರತೆ ಕೊಡುವಂತಕ್ಕಂಥ ಕೆಲಸವನ್ನು ಆರಂಭಿಸಬೇಕಾಗ್ತಿದೆ ಸರ್ಕಾರ. ಅಂಥದ್ದೊಂದು ಆರಂಭಿಸಲಿಕ್ಕೆ ನಾವು ಈ ದಿನ ಬರಗಾಲ ಪ್ರದೇಶವ ಜಿಲ್ಲೆ ಅಂತೇಳಿ ಘೋಷಣೆ ಮಾಡಬೇಕು ಅನ್ನುವಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ. ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ, ಗದಗ, ಕೊಪ್ಪಳ ಜಿಲ್ಲೆ. ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್